ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು, ಇವತ್ತು ಗುರುವಾರ ಆದ್ದರಿಂದ ಹಾಗಾಗಿ ಬೇಗ ಸ್ನಾನ ಮಾಡಿಕೊಂಡು ನೋಡಿ ಕಸ ಗುಡಿಸ್ಕೊಂಡು ಇವತ್ತೇ ನಾವು ಸಾಮಾನು ಪಾತ್ರೆ ಎಲ್ಲ ತೊಳ್ಕೊಬೇಕು. ಇವತ್ತೇ ನಾನು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಹಾಗಾಗಿ ಇವತ್ತಿನ ನನ್ನ ಮಿನಿ ಲಾಗ್ ಹೀಗಿದೆ ನೋಡಿ. ಕಸ ಗುಡಿಸ್ಕೊಂಡು ಬಾಗಿಲು ನೀರು ಹಾಕ್ಕೊಂಡು ಗಿಡ ಎಲ್ಲ ಸ್ವಲ್ಪ ಒಣಗ್ದಂಗಾಗಿತ್ತು, ಅದಕ್ಕೂ ನೀರು ಹಾಕಿಬಿಟ್ಟು ನೋಡಿ. ಇನ್ನು ನನ್ನ ಮಕ್ಕಳು ಮಲ್ಕೊಂಡಿದ್ದಾರೆ. ಲೈಟ್ ಆನ್ ಮಾಡಿದರೆ ಎದ್ದು ಬಿಡ್ತಾರೆ ಅವರು. ಹಾಗಾಗಿ ಲೈಟ್ ಆನ್ ಮಾಡಿಲ್ಲ, ಹಾಗೆ ವೀಡಿಯೋ ಮಾಡಿದ್ದೀನಿ. ಅಷ್ಟರಲ್ಲೇ ಮತ್ತೆ ಬಾಗಿಲೆಲ್ಲ ತೊಳ್ಕೊಂಡಿದ್ನಲ್ಲ, ಬಾಗಿಲಿಗೆ ವಿಭೂತಿ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ತುಳಸಿಗೆಲ್ಲ ಪೂಜೆ ಮಾಡಿ ಆಲ್ರೆಡಿ ಸ್ನಾನ ಆಗಿತ್ತು. ಸೊ ಇವತ್ತಿನ ಮಕ್ಳಿಗೆ ನನ್ನ ಮಕ್ಕಳು ಮುಂಚೆನೇ ಇರ್ತಾರೆ ಏನು ಟಿಫನ್ ಮಾಡೋದು ಅಂತ. ಇವತ್ತಿನ ಟಿಫನು ಏನು ಅಂದರೆ ಮೆಂತ್ಯ ಭಾತ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕುಕ್ಕರ್ಗೆ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕಿದ್ದೀನಿ, ಚಕ್ಕೆ, ಲವಂಗ, ಚಕ್ರ ಮೊಗ್ಗು, ಏಲಕ್ಕಿ, ಹಾಗೆ ಕಡಲೆಬೇಳೆ ಇದ್ರೆ ಒಂಚೂರು ಚೆನ್ನಾಗಿರುತ್ತೆ ಟೇಸ್ಟಿಗಂತ ಕಡಲೆಬೇಳೆ, ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಜಾಸ್ತಿ ಖಾರ ಆಗುತ್ತೆ ಅಂತ ಒಣ ಖಾರ ಪುಡಿನೇ ಹಾಕ್ತೀನಿ. ಹಾಗಾಗಿ 2 ಹಸಿಮೆಣ್ಸಿನ್ಕಾಯಿ, 1.5 ಈರುಳ್ಳಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೊಮೆಟೊ ಹಾಕಿದ್ದೀನಿ, ಗರಂ ಮಸಾಲ, ನೆಕ್ಸ್ಟು 1 ಸ್ಪೂನು ಅಚ್ಚ ಖಾರದ ಪುಡಿ, ಹಾಗೆ 1 ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಒಣ ಬಟಾಣಿ ಹಾಕಿದ್ರಿಂದ ನೆನೆಸಿಕ್ಕಿದ್ದೆ, ಅದನ್ನ ಮತ್ತೆ ತಿರುಗಿ 2 ವಿಷಲ್ ಕುಕ್ಕರ್ ಹೊಡ್ಸ್ಕೊಂಡಿದ್ದೀನಿ. ಹಾಗೆ ಮೆಂತ್ಯ ಸೊಪ್ಪು, ಒಂದು ಅರ್ಧ ಕಟ್ ಮೆಂತ್ಯ ಸೊಪ್ಪು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈಗ 1 ಲೋಟ ಅಕ್ಕಿ ತೊಳೆದು ಕ್ಲೀನಾಗಿ ತೊಳೆದಿಟ್ಕೊಂಡು ಹಾಕ್ಕೊಂಡಿದ್ದೀನಿ. ಆ ಗ್ಲಾಸಲ್ಲಿಂದ 2 ಲೋಟ ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ. ಲಿಡ್ ಕ್ಲೋಸ್ ಮಾಡಿದೆ. ಈ ಕಡೆ ಸೈಡಲ್ಲಿ ನಾವು ಡೈಲಿ ಟೀ ಕುಡಿಯೋ ಅಭ್ಯಾಸ ಇಲ್ಲ, ಹಾಗಾಗಿ ಗಂಜಿ ಮಾಡಿದ್ದೀನಿ. ಹಾಗೆ ನನ್ನ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಮ್ಯಾಂಗೋ ಕಟ್ ಮಾಡಿ ಹಾಕಿದ್ದೀನಿ ನೋಡಿ. ಅಷ್ಟರಲ್ಲೇ ಮೆಂತ್ಯ ಭಾತ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ, ಎಷ್ಟು ಆರೋಗ್ಯಕ್ಕೂ ಹೆಲ್ತ್ಗೂ ಎಷ್ಟು ಒಳ್ಳೆಯದು, ಟೇಸ್ಟಿಯಾಗೂ ಇರುತ್ತೆ ಗೊತ್ತಾ ನೋಡಿ. ಇವಾಗ ಹಾಕ್ಕೊಡ್ತೀನಿ ನನ್ನ ಮಕ್ಕಳಿಗೆ, ನೋಡೋಣ ಯಾವ ಥರ ರಿವ್ಯೂ ಕೊಡ್ತಾರೆ ಅವರು ಅಂತ. ಹೇಗಿದೆ